ಕೆಕೆಆರ್ ವರ್ಸಸ್ ಜಿಟಿ ಪೋಸ್ಟ್ ಮ್ಯಾಚ್ ವಿಶ್ಲೇಷಣೆ. ಕೋಲ್ಕತಾ ನೈಟ್ ರೈಡರ್ಸ್ 247/2 20, ಗುಜರಾತ್ ಟೈಟನ್ಸ್ 218/4 20. ಕೆಕೆಆರ್ 29 ರನ್ಗಳ ಭರ್ಜರಿ ಜಯ ಸಾಧಿಸಿತು. ಕೆಕೆಆರ್ ಬ್ಯಾಟಿಂಗ್ ಸ್ಫೋಟ. ಕೆಕೆಆರ್ ಆರಂಭದಲ್ಲಿ ನಾಯಕ ಅಜಿಂಕ್ಯ ರಹಾನೆ ಬೇಗ ಔಟಾದರೂ ನಂತರ ಪಂದ್ಯ ಸಂಪೂರ್ಣವಾಗಿ ಕೆಕೆಆರ್ ಕೈಗೆ ಹೋಗಿತು. ಫಿನ್ ಅಲೆನ್ ಕೇವಲ 35 ಬಾಲ್ಗಳಲ್ಲಿ 93 ರನ್ ಸಿಡಿಸಿ ಜಿಟಿ ಬೌಲರ್ಗಳನ್ನು ಸಂಪೂರ್ಣ ಒತ್ತಡಕ್ಕೆ ತಳ್ಳಿದರು. ಅವರ ಇನ್ನಿಂಗ್ಸ್ನಲ್ಲಿ 10 ಭರ್ಜರಿ ಸಿಕ್ಸರ್ಗಳು ಪಂದ್ಯವನ್ನು ಸಂಪೂರ್ಣವಾಗಿ ತಿರುಗಿಸಿತು. ಯುವ ಆಟಗಾರ ಅಂಕ್ರಿಶ್ ರಘುವಂಶಿ 82 ಸ್ಟಾರ್ ರನ್ಗಳ ಕ್ಲಾಸ್ ಇನ್ನಿಂಗ್ಸ್ ಆಡಿದರು. ಕ್ಯಾಮರೂನ್ ಗ್ರೀನ್ ಕೂಡ 52 ಸ್ಟಾರ್ ರನ್ ಹೊಡೆದು ಕೊನೆಯ ಓವರ್ಗಳಲ್ಲಿ ರನ್ ಮಳೆ ಸುರಿಸಿದರು. ಕೆಕೆಆರ್ ಕೊನೆಯ 5 ಓವರ್ಗಳಲ್ಲಿ ವೇಗವಾಗಿ ರನ್ ಕಲೆ ಹಾಕಿದ್ದು ಪಂದ್ಯದಲ್ಲಿ ದೊಡ್ಡ ತಾರತಮ್ಯ ಉಂಟುಮಾಡಿತು. ಜಿಟಿ ಚೇಸ್, ಗಿಲ್ ಹೋರಾಟ ವ್ಯರ್ಥ. 247 ರನ್ಗಳ ದೊಡ್ಡ ಗುರಿಯನ್ನು ಬೆನ್ನಟ್ಟಿದ ಜಿಟಿ ಆರಂಭದಲ್ಲೇ ಆಕ್ರಮಣಕಾರಿ ಆಟವಾಡಿತು. ನಾಯಕ ಶುಭ್ಮನ್ ಗಿಲ್ 85 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು. ಸಾಯಿ ಸುದರ್ಶನ ವೇಗದ 53 ಸ್ಟಾರ್ ರನ್ ಸೇರಿಸಿದರು. ಜೋಸ್ ಬಟ್ಲರ್ 57 ರನ್ ಹೊಡೆದು ಪಂದ್ಯವನ್ನು ಜೀವಂತವಾಗಿಟ್ಟರು. ಆದರೆ ಮಧ್ಯ ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಂಡದ್ದು ಹಾಗೂ ಬೇಕಾದ ಸಮಯದಲ್ಲಿ ದೊಡ್ಡ ಹಿಟ್ಟಿಂಗ್ ಬರದಿದ್ದು ಜಿಟಿ ಸೋಲಿಗೆ ಕಾರಣವಾಯಿತು. ಬೌಲಿಂಗ್ ವಿಶ್ಲೇಷಣೆ. ಕೆಕೆಆರ್ ಪರ ಸುನಿಲ್ ನರೈನ್ ಅತ್ಯಂತ ಪರಿಣಾಮಕಾರಿ ಬೌಲಿಂಗ್ ಮಾಡಿ 2 ಮುಖ್ಯ ವಿಕೆಟ್ ಪಡೆದರು. ಡೆತ್ ಓವರ್ಗಳಲ್ಲಿ ಜಿಟಿಗೆ ಬೌಂಡರಿ ನಿಯಂತ್ರಿಸುವಲ್ಲಿ ಕೆಕೆಆರ್ ಯಶಸ್ವಿಯಾಯಿತು. ಜಿಟಿ ಪರ ಮೊಹಮ್ಮದ್ ಸಿರಾಜ್ ಮಾತ್ರ ಪ್ರಮುಖ ವಿಕೆಟ್ ಪಡೆದರು. ಉಳಿದ ಬೌಲರ್ಗಳು ದುಬಾರಿಯಾಗಿದ್ದು ಕೆಕೆಆರ್ ಬ್ಯಾಟರ್ಗಳಿಗೆ ಸಾಕಷ್ಟು ಅವಕಾಶ ಸಿಕ್ಕಿತು. ಪಂದ್ಯ ತಿರುವು. ಫಿನ್ ಅಲೆನ್ ಅವರ ಪವರ್ ಹಿಟ್ಟಿಂಗ್. ಕೊನೆಯ ಓವರ್ಗಳಲ್ಲಿ ಕೆಕೆಆರ್ ರನ್ ಸ್ಫೋಟ. ನರೈನ್ ಮಧ್ಯ ಓವರ್ಗಳ ನಿಯಂತ್ರಣ. ಇವೇ ಪಂದ್ಯದಲ್ಲಿ ಕೆಕೆಆರ್ ಗೆಲುವಿನ ಪ್ರಮುಖ ಕಾರಣಗಳು. ಪಂದ್ಯ ಹೀರೋ ಸ್ಟಾರ್ ಫಿನ್ ಅಲೆನ್ 93-35. ಆಕ್ರಮಣಕಾರಿ ಬ್ಯಾಟಿಂಗ್ ಮೂಲಕ ಪಂದ್ಯವನ್ನು ಸಂಪೂರ್ಣವಾಗಿ ಕೆಕೆಆರ್ ಕಣೆ ತಳ್ಳಿದರು.